ಇದ್ಯಾವ್ ಲೆಕ್ಕ ಗೋವಿಂದಣ್ಣ ಮತ್ತೆ ಬಂದ್ಬಿಟ್ಟಿದ್ಯಾ? ಅವಳು ಇನ್ನೂ ಬಂದಿಲ್ಲ. ಅದ್ ನನಗೂ ಗೊತ್ತದೆ, ಅವಳು ಇಲ್ಲಿ ಬರೋದು ಇಲ್ಲ. ಅಯ್ಯೋ ಸುಮ್ನೆ ಏನ್ ಮಾಡ್ಬಿಟ್ಟೆ ಅವಳನ್ನ? ಏನೂ ಮಾಡಿಲ್ಲ, ಆದ್ರೆ ಈಗ ಮದ್ವೆ ಆಗಿ ಎಂಟ್ರು ಮಾಡ್ಕೊಂತೀನಿ. ಏನು ಮದ್ವೆ ಆಯ್ತೀಯಾ? ಇದೇನ್ ಮಾತಾಡ್ತಿದ್ಯಾ ಗೋವಿಂದಣ್ಣ ನೀನು? ಅಲ್ಲ ತಾಳಿ ಕಟ್ಟಕ್ಕೆ ದಿನ ವಾರ ಗಳಿಗೆ ಮುಹೂರ್ತ ಎಲ್ಲ ನೋಡ್ಬೇಕಲ್ವಾ? ದಿನ ಗಳಿಗೆ ಮುಹೂರ್ತ ಎಲ್ಲ ನೋಡ್ಕೊಂಡು ಕುಂತ್ಕೊಂಡ್ರೆ ಅವಳು ನನ್ನ ಕೈ ತಪ್ಪೋಯ್ತಾಳೆ. ಇಷ್ಟು ದಿನ ಕಾದಿದ್ದೆ ಹೆಚ್ಚು, ಇನ್ನ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಇವತ್ತು ನನ್ಗೂ ಲಡ್ಡುಗ್ ಮದ್ವೆ ಫಿಕ್ಸು. ಇವತ್ತಾ? ಸಂಜೆ ಆಗ್ತಾ ಬತ್ತದೆ. ಸಂಜೆ ಆಗ್ಲಿ ರಾತ್ರಿ ಆಗ್ಲಿ ಇವತ್ತು ಮದ್ವೆ ನಡೆದೇ ನಡೀತದೆ. ಮದ್ವೆಗೆ ಯಾವ್ದೇ ರೀತಿ ತೊಂದರೆ ಆಗ್ದಿರಂಗೆ ನೀನೇ ನೋಡ್ಕೊಬೇಕು. ತೊಂದ್ರೆನಾ? ಗೋವಿಂದಣ್ಣ ಮದ್ವೆ ಆಯ್ತೀನಿ ಅಂತ ಹೇಳಿದ್ಮ್ಯಾಕೆ ಯಾವ ತೊಂದ್ರೆನೂ ಆಗಕ್ಕಿಲ್ಲ ಬಿಡಿ. ಅವಳೇನಾರ ಮನೇಲಿ ಇದ್ದಿದ್ರೆ ನಾನೇ ಎಳ್ಕೊಂಡ್ ಬಂದು ಹಸೆ ಮನೆ ಮೇಲೆ ಕೂರಿಸ್ಬಿಡ್ತಾ ಇದ್ದೆ. ಈಗ್ಲೂ ಆಟಯ್ಯ ತಾಳಿ ಕಟ್ಟು ಗೋವಿಂದಣ್ಣ, ವಿಘ್ನದೆಲ್ಲ ನಾನ್ ನೋಡ್ಕತೀನಿ ಅಂತಲ್ಲನಾ? ಗೋವಿಂದಣ್ಣ ನಾನ್ ನೋಡ್ಕತೀನಿ ಅನ್ನಲ್ಲ ಬಿಡು. ನೀನ್ ಹೋಗು, ಮದ್ವೆ ಗಂಡು ರೆಡಿ ಆಗ್ಬೇಕಲ್ವಾ? ಸಿಕ್ಕಿದ್ರೆ ಅಕ್ಕಾಡೆ ಉಳ್ಕೊಂಡ್ಬಿಡ್ಬೇಕು. ಈಗ ಲೆಕ್ಕ ಚುಟ್ಟಾಯ್ತು ನೋಡು. ಮದುವೆ ಮುಗಿಯೋ ಗಂಟ ಇವಳಿಲ್ಲೇ ಬಿದ್ದಿರಲಿ. ಮದುವೆ ಮುಗಿದ್ಮ್ಯಾಗ ಬಾಗಲ್ ತೆಗಿತೀನಿ. ಅಯ್ಯೋ ಮದುವೆ ಕೆಲಸ ಎಲ್ಲ ನಾನೇ ಮುಂದೆ ನಿಂಗೆ ನಡ್ಸ್ಕೊಡ್ಬೇಕು. ಅಂತೂ ಮನೆಯಾಗಿರೋ ದರಿದ್ರ ಆಚ್ಕೋದಂಗಾಯ್ತು. ಅದೃಷ್ಟ ಕುಲಾಯಿಸಿ ಕೈ ಕಾಸು ಬಂತು. ಈಗಿಂದ ಹೊಸ ಲೆಕ್ಕ. ನಾನು ಸೈಕಲ್ ಅಂತ ಇಳಿಸ್ಕೊಟ್ಬಿಡು. ದರ್ಶಿ ಹತ್ತವನೇ ಇಳಿಸ್ತಾ ಇದ್ದಾನವ. ಅಂತೂ ಇಂತೂ ಕಾಂಪಿಟೇಷನ್ ವಿನ್ ಆಗ್ಬಿಟ್ಟೆ. ಇವತ್ತು ಫುಲ್ ಪಾರ್ಟಿನಾ? ವಾ ಯಾಕೆ ಕೇಳ್ಬಿಡು. ನನ್ ಪಾರ್ಟಿ ಗಿರ್ಟಿ ಮಾಡೋ ಹುಡುಗಿ ಎಲ್ಲ ಸತೀಶಣ್ಣ ಖುಷಿಯಾಗಿರ್ಬೇಕು ಅಂದ್ರೆ ಪಾರ್ಟಿನೇ ಮಾಡ್ಬೇಕಾ? ನನಗ್ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ನೆಮ್ಮದಿಯಾಗಿ ಟೀ ಕುಡಿದ್ರೆ ಸಾಕು. ಅದು ಸರಿ ಏನೋ. ಆಮೇಲೆ ಲಕ್ಷ ಲಕ್ಷ ದುಡ್ಡು ಬಂದಿದೆ ಅಂತೀಯ. ಹುಷಾರು ಲಡ್ಡು. ನೀನ್ ಅನ್ಕೊಂಡಂಗೆ ಆದಷ್ಟು ಬೇಗ ಸ್ವೀಟ್ ಅಂಗಡಿ ಶುರು ಮಾಡ್ಬಿಡು. ನಿನ್ ಬಾ ಎರ್ಕೆ ಸತೀಶಣ್ಣ. ಇನ್ ತಡ ಮಾಡಲ್ಲ. ನಾಳೆ ನಾಡಿದ್ರಲ್ಲೇ ಜಾಗ ಹುಡ್ಕದೆ, ಬೋರ್ಡ್ ಬರ್ಸದೆ, ಊರಿಗೆಲ್ಲ ಸಿಹಿ ಹಂಚದೆ. ಸರಿ ಬರ್ತೀನಿ. ಈ ವಿಷಯ ಮೊದ್ಲು ಅಮ್ಮಂಗೆ ಹೇಳ್ಬೇಕು. ತುಂಬಾ ಖುಷಿ ಪಡ್ತಾಳೆ. ಎಲ್ಲ ಒಳ್ಳೇದಾಗ್ಲಿ ಕಣವ. ರೈಟ್ ರೈಟ್ ಹೇಳ. ಇನ್ನಿ ಈ ವಿಷಯನ ಅಮ್ಮ ಕೇಳಿದ್ರೆ ಅದೆಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನನ್ ಕನ್ಸ್ ಕಂಡಂಗೆ ನಾವು ಜೀವನದಲ್ಲಿ ಗೆಲ್ತೀವಿ. ಸ್ವೀಟ್ ಅಂಗಡಿ ತೆಗಿತೀನಿ. ಇನ್ ನನ್ನ ಜೀವನದಲ್ಲಿ ಯಾವ ಅಡೆತಡೆನೂ ಇಲ್ಲ. ಬಾಗಲ್ ತೆಗೀರಿ. ಅದ್ಗೆ ಅಣ್ಣ ಬಾಗಲ್ ತೆಗೀರಿ. ಯಾಕೆ ಬಾಗಲ್ ಹಾಕಿದಿರ ನೀವು? ನನ್ ಮಗಳಿಂದ ಮನೆಗೆ ಬಂದಿಲ್ಲ. ಬಾಗಲ್ ತೆಗೀರಿ. ಮುಚ್ಚ ಬಾಯಿ. ಮಗಳು ಮನೆಗೆ ಬರ್ಲಿಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಅವಳು ಮದುಮಗಳಾಗಿ ಹಸೆ ಮನೆ ಏರ್ತಾವಳೆ. ಅಂತೂ ಇಂತೂ ಯಾರೋ ಒಬ್ರು ಅವಳ ಮೇಲೆ ಮನ್ಸ್ ಮಾಡಿ ತಾಳಿ ಕಟ್ಟಿ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾವ್ರೆ. ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಡ್ಬೇಡ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ ದಮ್ಮಯ್ಯ ಅಂತೀರಿ, ಹಾಗೆಲ್ಲ ಮಾಡ್ಬೇಡಿ. ನನ್ ಮಗಳ ಜೀವನ ಹಾಳು ಮಾಡಬೇಡಿ.
ಇದ್ಕಿದ್ದಾಗೆ ಮದುವೆ ಅಂತಂದ್ರೆ ಏನ್ ಗತಿ? ಅದಕ್ಕೆ ನೀವು ಬಾಗಿಲು ತೆಗೀರಿ ಮೊದ್ಲು. ಏ ಬಾಯ್ ಮುಚ್ಚು ಅಂತ ಹೇಳಿಲ್ವೇನೆ? ಈಗ ಏನಾರ ನಿನ್ ಮಗಳು ಮದ್ವೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ಯಾರೇ ಮದ್ವೆ ಆಯ್ತಾರೆ? ನಿನ್ನ ಮಗಳಾಗ ಹುಟ್ಟಿರೋ ತಪ್ಪಿಗೆ ಜೀವನ ಪೂರ್ತಿ ನಾವು ಅವಳನ್ನ ಮನೇಲೆ ಇಟ್ಕೊಂಡು ಸಾಕ್ಬೇಕಾಯ್ತದೆ. ಅಪ್ಪನ ಹೆಸರು ಗೊತ್ತಿಲ್ಲ, ಯಾರ್ ಬರ್ತಾರ ಮದ್ವೆ ಆಗಕ್ಕೆ ಅಂತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕರ್ಮ ಇದು. ಅದಕ್ಕೆ ನೀವು ಏನ್ ಮಾಡೋದಿಕ್ಕೆ ಹೊರಟಿದ್ದೀರಾ? ನನ್ನ ಮಗಳು ಎಲ್ಲಿದ್ದಾಳೆ? ನೀವು ಮೊದಲು ಬಾಗಿಲು ತೆಗೀರಿ. ನೋಡೆ ಸಾಂತಲ್ಲ, ಈ ಲೆಕ್ಕಾಚಾರ ಎಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ. ಗೋವಿಂದಣ್ಣ ನಿನ್ ಮಗಳನ್ನ ಮದ್ವೆ ಆಯ್ತವನೆ. ಅಯ್ಯೋ ಅಯ್ಯೋ ದೇವ್ರೆ, ಆ ಗೋವಿಂದನಿಗೆ ನನ್ನ ಮಗಳನ್ನ ಕೊಡೋದ ಬೇಡ. ಅದಕ್ಕೆ ನೀನ್ ಈಗ ಹೊರಗ್ ಬಿಟ್ರೆ ನೀನ್ ರಂಪಾಟ ಮಾಡಿ ಗಲಾಟ ಮಾಡಿ ಮದ್ವೆ ನಿಲ್ಲಿಸ್ಬಿಡ್ತೀಯ. ಸೋಂಕಿರ್ತೀನಿ ಅಂದ್ರೆ ಹೇಳು, ತಾಳಿ ಕಟ್ಟೋ ಹೊತ್ತಿಗೆ ಆಚಕ್ ಬಿಡ್ತೀನಿ, 4 ಅಕ್ಷತೆ ಕಾಳಾಕು. ಇಲ್ಲ ಹಿಂಗೆ ಗಲಾಟೆ ಮಾಡ್ತೀನಿ ಅಂದ್ರೆ ಇಲ್ಲೇ ಬಿದ್ದು ಸಾಯಿ. ಗಿಡಗಿನ ಕೈಲಿ ಗಿಣಿ ಕೊಟ್ಟಂಗೆ ಆಗುತ್ತೆ. ನನ್ನ ಮಗಳು 100 ಕನಸು ಇಟ್ಕೊಂಡಿದ್ದಾಳೆ. ಅದಕ್ಕೆ ಅವಳ ಬದುಕಿಗೆ ಬೆಂಕಿ ಇಡ್ಬೇಡಿ. ಎತ್ತು ಕನ್ಸಂತೆ ಕನ್ಸು. ನಿನ್ ಮಗಳ ಕನಸ್ನಾಗು ಇಂಥ ಒಳ್ಳೆ ಗಂಡು ಸಿಗಕ್ಕಿಲ್ಲ, ಅರ್ಥ ಆಯ್ತಾ? ಅಯ್ಯೋ ನಿಂತಾವ್ ಮಾತಾಡ್ಕೊಂಡು ನಿಂತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮ್ಮ ಅಣ್ಣ ಬೇರೆ ಇಲ್ಲ, ಏನೋ ಕೆಲಸ ಅಂತ ಪಕ್ಕದೂರಿಗೆ ಕಳ್ಸಿವ್ನಿ. ಇನ್ನೇನಿದ್ರು ನಿನ್ನ ಮಗಳ ಮದುವೆ ಆದ್ಮೇಲೆ ಈ ಬಾಗಿಲು ತೆಗಿಯೋದು. ಅಲ್ಲಿ ಗಂಟ ಇಲ್ಲೇ ಬಿದ್ದು ಸಾಯಿ. ಅದಕ್ಕೆ ದಯವಿಟ್ಟು ಬಾಗಿಲು ತೆಗೀರಿ. ಸ್ವರ್ಗದಲ್ಲಿ ಬಂದಿರೋ ಅಪ್ಸರೆ ಅನ್ಕೊಂಡಿಯೇನೆ. ನನ್ನ ಮಗ ನಿನ್ನ ಮೆಚ್ಕೊಂಡಿದ್ದೆ ಹೆಚ್ಚು. ಅವ್ನು ಇಷ್ಟಪಟ್ಟು ನಾನು ಬೇಡ ಅನ್ಬಾರ್ದಂತ ನಿನ್ನಂತ ಅನಿಷ್ಟನ ಮನೆ ತುಂಬಿಸ್ಕೊಳಕ್ ಮೆಚ್ಕೊಂಡಿದ್ದೆ ಇನ್ನೂ ಹೆಚ್ಚು. ಇಲ್ಲೋಡ, ಸುಮ್ಮನೆ ಹರಕೆ ಕುರಿ ಹಂಗೆ ಕತ್ತು ಕೊಟ್ರೆ ಅವ್ನು ಹಿಂಗೆ ತಾಳಿ ಕಟ್ತಾನೆ. ಇಲ್ಲ ಅಂದ್ರೆ ನಿನ್ನ ಕಟ್ಟಿ ಹಾಕಿ ತಾಳಿ ಕಟ್ಟಿಸ್ತೀನಿ. ನಿನ್ನ ನಾಚಿಕೆ ಆಗಲ್ಲ ನೀನು ಇಂಥ ಮಾತು ಮಾತಾಡಕ್ಕೆ? ನಾನ್ ನಿನ್ ಮಗನ್ ಮದ್ವೆ ಆಗಲ್ಲ. ನಾನು ಸಿಟಿಲಿ ಸ್ವೀಟ್ ಅಂಗಡಿ ತೆಗಿತೀನಿ, ಲಕ್ಷ ಸಂಪಾದನೆ ಮಾಡ್ತೀನಿ. ನಿನ್ನನ್ನು ನಿನ್ ಮಗನ್ನು ನನ್ ಸ್ವೀಟ್ ಅಂಗಡಿಯಲ್ಲಿ ಕೆಲ್ಸಕ್ಕೆ ಇಟ್ಕೋತೀನಿ. ಅಂತದ್ರಲ್ಲಿ ನಾನ್ ನಿನ್ ಮಗನ್ ಮದ್ವೆ ಆಗದ ಸಾಧ್ಯನೇ ಇಲ್ಲ. ಅವ್ವ, ಇವಳು ಎಷ್ಟು ಅಟ್ಟು ಮಾರಿ ಅಂತ ಗೊತ್ತಿಲ್ವಾ? ಒಳ್ಳೆ ಮಾತಿಗೆ ಬಗ್ಗೋಲ್ಲ ಇವಳು. ಹೇಳ್ಕೊಂಡು ಹೋಗಿ ರೆಡಿ ಮಾಡ್ಕೊಂಡು ಕರ್ಕೊಂಬ. ಹೌದು ಮಗ, ಸರಿ ಸರಿ. ಏಯ್ ನಡಿ 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 ಬಿಡಿ ನಾನು. ನೀವು ದೇವಸ್ಥಾನಕ್ಕೆ ಬಂದು ಬಹಳ ವರ್ಷ ಆಗಿದೆ. ನಿಮ್ಮ ತಾಯಿಯವರು ಆಗಾಗ ಇಲ್ಲಿ ಬರ್ತಾ ಇದ್ರು, ಹರಕೆ ಕಟ್ಕೊಂಡು ದೇವಿ ಸೇವೆ ಮಾಡಿ ಹೋಗ್ತಾ ಇದ್ರು. ನೀವು ಚಿಕ್ಕವರಿದ್ದಾಗ ಅವ್ರ ಜೊತೆ ಬರ್ತಾ ಇದ್ರಿ. ಆಗಾಗ ಬರ್ತಾನೆ ಇರಬೇಕು. ಈ ದೇವಿಯಲ್ಲಿ ಒಳ್ಳೆ ಶಕ್ತಿ ಇದೆ. ನೀವು ಈ ಸನ್ನಿಧಾನದಲ್ಲಿ ನಿಂತು ಏನೇ ಮಾತಾಡಿದ್ರು ಅಸ್ತು ಅಂತಾಳೆ.
ನಿನ್ನ ಮಗಳಿಗೆ ನನ್ನ ಮಗನೇ ತಾಳಿ ಕಟ್ತಾನೆ. ಇದು ನಾನು ಕೊಡ್ತಾ ಇರೋ ಮಾತು. ರೋಹಿಣಿ, ನೀನು ಎಲ್ಲಿದೆಯೋ ಗೊತ್ತಿಲ್ಲ, ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ನೀನು ಕೊಟ್ಟು ಮಾತು ಮಾತ್ರ ನನ್ನ ಕಣ್ಣು ಮುಂದೆನೇ ಇದೆ. ನಾನೇನ್ ಮಾಡ್ಲಿ? ಆ ಮಾತನ್ನ ಹೇಗೆ ಉಳಿಸ್ಕೊಳ್ಳಿ? ಆ ಪಾಪಿಗಳಿಂದ ನನ್ನ ಮಗಳನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳಿ? ರೋಹಿಣಿ, ನೀನು ದೇವಿ ಎದುರಿಗೆ ಮಾತು ಕೊಟ್ಟಿದ್ದೆ. ಆ ಮಾತು ಉಳಿಬೇಕು ಅಂದ್ರೆ ಆ ದೇವಿನೇ ದಾರಿ ತೋರಿಸ್ಬೇಕು. ಆ ದೇವಿನೇ ದಾರಿ ತೋರಿಸ್ಬೇಕು. ಆರ್ತಿ ತಗೊಳ್ಳಿ. ಇಲ್ಲಿ ಎಲ್ಲಿ ಉಳ್ಕೊಂಡಿದ್ದೀರಾ? ಎಲ್ಲೂ ಇಲ್ಲ, ಹೊರಟು ಬಿಡ್ತೀನಿ. ಯಾಕೆ ಇಷ್ಟೊತ್ತಿನಲ್ಲಿ ಹೊರಡೋದಾ? ರಾತ್ರಿ ಬೇರೆ, ರಸ್ತೆ ಸರಿ ಇಲ್ಲ. ನೀವು ಇಲ್ಲೇ ಇರಿ, ದೇವಿ ಸನ್ನಿಧಾನಕ್ಕೆ ಬಂದಿದ್ದೀರಾ, ಇಲ್ಲೇ ಉಳ್ಕೊಳ್ಳಿ. ನಿಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲಾದ್ರೂ ವ್ಯವಸ್ಥೆ? ಪಕ್ಕದಲ್ಲೇ ಐಬಿ ಇದೆ, ಅಲ್ಲೇ ಉಳ್ಕೊಂಡ್ರೆ ಆಯ್ತು. ಹಾಗೆ ಆಗಲಿ, ತುಂಬ ಉಪಕಾರ ಆಯಿತು. ಅಯ್ಯೋ 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 ಅಯ್ಯೋ, ಗೋವಿಂದಣ್ಣನ ಲೆಕ್ಕಾಚಾರ ಅಂದ್ರೆ ಇದು ತಕ. ದುಡ್ಡಿರೋರ್ಗೆ ಯಾವ್ದು ದೊಡ್ಡದಲ್ಲ ತಕ. ಅಲ್ಲ, ಚಿಟ್ಕೆ ಹೊಡಿಯೋದ್ರಾಗೆ ಮದ್ವೆ ತಯಾರಿನೇ ಮಾಡಿ ಮುಗಿಸ್ಬಿಟ್ಟಿದ್ಯಾ? ಇನ್ನೊಂದು ಚಿಟ್ಕೆ ಹೊಡೆದ್ ನೋಡು, ಆ ಲಡ್ಡು ಕುದ್ಗೆಗೆ ತಾಳಿ ಕಟ್ಟಿರ್ತೀನಿ. ಇದಪ್ಪ ಗೋವಿಂದಣ್ಣನ ಮಾತು ಅಂದ್ರೆ. ಹೌದು, ಮದುಮಗಳೆಲ್ಲ ಅವಳೆ? ನೀವು ಹೊರಡಿ. ಇವಳು ಮದುವೆ ಆಗಲಿ, ಊರೆಲ್ಲ ಕರೆಸಿ ನಮ್ಮ ಮನೇಲಿ ಊಟ ಹಾಕಿಸ್ತೀನಿ. ಹೊರಡಿ. ನಾನ್ ರೆಡಿ ಆದೆ ಅಂದ ಮಾತ್ರಕ್ಕೆ ನಿನ್ ಮಗ ಕಟ್ಟೋ ತಾಳಿಗೆ ಕುತ್ಕೆ ಕೊಡೋ ಹರಕೆ ಕುರಿ ಅಲ್ಲ. ಏಯ್ ಮುಚ್ಚಬಾಯಿ, ನೋಡೋ, ಕುರಿ ಕಟ್ಟಾಗಿದೆ, ಕೈಯಲ್ಲಿ ಕತ್ತಿನೂ ಬಂದಿದೆ, ಕಡಿಯೋದು ಒಂದೇ ಬಾಕಿ. ನನ್ನ ಮಗನ ಕೈಯಲ್ಲಿ ತಾಳಿ ಇದೆ, ಹಸೆ ಮನೆ ಮೇಲೆ ಕೂತ್ಕೋ, ತಾಳಿ ಕಟ್ತಾನೆ ಅಷ್ಟೇ. ನಾನೇನ್ ಮಾಡ್ಲಿ? ಆ ಬುಡ್ಬುಡ್ಕಿ ಅಣ್ಣ ಹೇಳ್ದಂಗೆ ಆಗ್ತಿದೆ ಅಲ್ಲ. ದೇವ್ರೆ, ನಿನಗೆ ಕೈ ಮುಗಿತೀನಿ, ಈ ಗೋವಿಂದನ ಹತ್ರ ಮಾತ್ರ ನನಗೆ ತಾಳಿ ಕಟ್ಟಿಸ್ಬೇಡ. ನನ್ನ ಜೀವನದಲ್ಲಿ ಇನ್ನೂ 1000 ಸಾಧನೆ ಮಾಡೋದಿದೆ. ನಾನೇನಾದ್ರೂ ಈ ಗೋವಿಂದನ ಹೆಂಡತಿ ಆದ್ರೆ ನನ್ನ ಜೀವನ ಬೆಂಕಿಲ್ ಸುಟ್ಟು ಬೂದಿ ಆಗ್ಬಿಡುತ್ತೆ. ನೀನೇ ಏನಾದ್ರೂ ಮಾಡು ದೇವ್ರೆ. ಇಕ್ಕಡೆ ಮಕ್ಕಳೇ ಉಳ್ಕೊಂಡ್ಬಿಡ್ಬೇಕು. ಈ ಗೋವಿಂದನ ಹತ್ರ ತಪ್ಪಿಸ್ಕೊಳೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ ನನ್ನ ಬಂಗಾರಿ? ನೀನ್ ನನ್ನ ಮದ್ವೆ ಆಗ್ಲೇಬೇಕು, ಅದನ್ನ ಯಾರ ಕೈಯಿಂದಲೂ ತಪ್ಸಕ್ಕಾಗಕ್ಕಿಲ್ಲ. ಏ, ಯಾಕೆ ಲಡ್ಡು ಹಿಂಗಾಡ್ತಿದ್ಯಾ? ನೀನ್ ಏನ್ ಮಾಡಿದ್ರು ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ಆ ಬುಡ್ಬುಡ್ಕಿಯವ್ರು ಹೇಳ್ದಂಗೆ ನಿನಗೆ ಕಂಕಣ ಬಲ ಕೂಡ್ ಬಂದಿದೆ. ಬಂಗಾರದಂತ ಸಂಬಂಧ, ಚಿನ್ನದಂತ ಗಂಡ, ಗತ್ತಲ್ಲಿ 10 ಊರ್ನೇ ಆಳೋ ಅತ್ತೆ. ಇನ್ನೇನೇ ಬೇಕು ನಿಂಗೆ?
ದೇವ್ರೆ ನಾನೇನು ಮಾಡಲಿ, ಇಲ್ಲಿಂದ ನಾನು ಹೇಗೆ ತಪ್ಪಿಸ್ಕೊಳ್ಳಿ? ನಾನು ಇವನನ್ನು ಮದುವೆ ಆಗಬೇಕಾ? ನೀನೇ ನನ್ನನ್ನು ಕಾಪಾಡು ಭಗವಂತ. ಐನವ್ರೆ, ಈ ಮಂತ್ರ ಎಲ್ಲ ಸಾಕು. ತಾಳಿ ಕೊಟ್ಟ ಮಂತ್ರ ಹೇಳಿ. ತಾಳಿ ಕೊಡಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ನಿಲ್ಸಿ. ಐನವ್ರೆ, ಏನಾಯ್ತು? ಏನು ಅಂತ ಹೇಳಪ್ಪ, ಮುಹೂರ್ತ ಮೀರಿ 3 ನಿಮಿಷ ಆಗಿದೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡುದು ಐನೋರೆ? ಈ ನಕ್ಷತ್ರದಲ್ಲಿ ಮದುವೆ ಮಾಡಿದ್ರೆ ಹುಡುಗನಿಗೆ ಪ್ರಾಣಾಪಾಯ ಕಟ್ಟಿಟ್ಟು ಬುತ್ತಿ. ಇದೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ನನ್ನ ಮದುವೆ ನಡೆಯಲ್ಲ. ನನ್ನ ತಾಳಿ ಕಟ್ತೀವಿ. ಏಯ್ ಸುಂದರ, ನೀ ಹೇಳಿದ್ದಲ್ಲಿ ಇಲ್ಲಿವರೆಗೆ ಕೇಳ್ಕೊತ ಬಂದಿದ್ದೆ ನಾನು. ಶಾಸ್ತ್ರ ಸಂಪ್ರದಾಯ ಪಾಲಿಸ್ಬೇಕು. ಐನೋರೆ, ಇದಕ್ಕೇನ್ ಬೇರೆ ದಾರಿ ಇಲ್ವಾ? ದಾರಿ ಇದೆ. ಮೊದಲು ಇವ್ರು ಯಾವ್ದಾದ್ರು ಮರಕ್ಕೋ ಕುರಿಗೋ ತಾಳಿ ಕಟ್ಟಬೇಕು. ಬಂದಾದ್ಮೇಲೆ ಈ ಹುಡುಗಿಗೆ ತಾಳಿ ಕಟ್ಟಿದ್ರೆ ದೋಷ ಇಲ್ಲ. ಏ ಇದಳ ಹೋಗಿ ಮರಕ್ಕೆ ತಾಳಿ ಕಟ್ಟು, ಆಮೇಲೆ ಬಂದು ಮದುವೆ ಗೆದ್ದಳು. ಸರಿ, ತಾಳಿ ಕಟ್ಟ ಶಾಸ್ತ್ರ ಮುಗಿಸ್ಕೊಂಡ್ ಬರ್ತೀವಿ. ಇವ್ಳು ಹುಷಾರು. ಏ ನೀನೇನು ಯೋಚನೆ ಮಾಡ್ಬೇಡ ಗೋವಿಂದಣ್ಣ, ಅಷ್ಟವರೆಗೂ ನಾನು ನೋಡ್ಕತೀನಿ, ನೀನು ಹೋಗಿದ್ ಬಾ. ಐನವ್ರೆ, ನಡೀರಿ. ಏನ್ ನೋಡ್ತಾ ಇದ್ಯಾ? ನಡಿ. ತಗೊಂಡ್ಬಿಡ್ತೀನಿ ಈಗ, ನಡಿ. ಅದ್ಯಾಕೆ ಹಿಂಗಾಡ್ತೀಯಾ? ನೀನ್ ಏನ್ ಮಾಡುದು ತಪ್ಪಿಸ್ಕೊಳಕ್ ಆಗಂಗಿಲ್ಲ. ಸುಮ್ನೆ ಕುಂತ. ತಪ್ಪಿಸ್ಕೊಳಕ್ ಆಗಲ್ಲ ಅಂದ್ಮೇಲೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಆದ್ರೂ ಯಾಕೆ ಮಾಡ್ಲಿ? ಅಲ್ಲ ಅತ್ತೆ, ಇದ್ರಾಗ ನೀನು ಶಾಮೀಲಾಗಿದ್ಯಾ? ಎಷ್ಟು ತಗೊಂಡೆ ಕಾಸು? ಕಾಸ? ಅಯ್ಯೋ, ನಿನ್ ಬಾಳ್ ಬಂಗಾರ ಆಗ್ಲಿ ಅಂತ ನಾನು ಇದೆಲ್ಲ ಮಾಡ್ತಿರೋದು. ನಾನು ಏಕೆ ತಗೊಳ್ಳಿ ಕಾಸು? ವಾ, ಯಾಕೆ ಹೇಳ್ಬಿಡು, ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಅಲ್ಲ ಅತ್ತೆ, ಸ್ವಲ್ಪ ಮುಂಚೆನೆ ಹೇಳಿದ್ರೆ ಇನ್ನು ಜಾಸ್ತಿ ಕಾಸು ತಗೋ ಅಂತ ಹೇಳ್ತಿದ್ನಾ? ಅಂದ್ರೆ ಗೋವಿಂದಣ್ಣನ್ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಯಾ? ಒಪ್ಕೊಳ್ದೆ ಇನ್ನೇನು, ಅವನ್ನ ಮದ್ವೆ ಆದ್ರೆ ನಾನೇ ಊರಿಗೆ ಮಹಾರಾಣಿ. ಮದ್ವೆ ಒಂದಾಗ್ಲಿ ಅವ್ರಮ್ಮನ ಮೂಲೆ ಕುಂದ್ರಿಸಿ ತಿಚೋರಿ ಬೀಗ ನಾನು ನನ್ನ ಕೈ ವಶ ಮಾಡ್ಕೊಂತೀನಿ. ಆಮೇಲೆ ಅದ್ರಲ್ಲಿ ನಿನಗೂ ಒಂದ್ ಸ್ವಲ್ಪ ಪಾಲಿರುತ್ತೆ. ನಿನ್ ಲೆಕ್ಕಾಚಾರನೇ ಅರ್ಥ ಆಗ್ಲಿಲ್ಲ ಕಣಮಿ. ನೀನು ತಲೆ ಉಡಿಸ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಜಾಣೆ ಆಗ್ಬಿಟ್ಟ ಬಿಡು ನೀನು. ನಾನು ಎಷ್ಟೇ ಆದ್ರೂ ನಿನ್ ಸೊಸೆ ಅಲ್ವಾ ಅತ್ತೆ? ಮದ್ವೆಲಿ ಓಡಾಡಿ ಓಡಾಡಿ ನಿನಗೆ ಸುಸ್ತಾಗಿರುತ್ತೆ. ಬಾ ಕುತ್ಕೋ. ನಿಜವಾಗ್ಲೂ ನಿನ್ ಲೆಕ್ಕಾಚಾರ ಅರ್ಥ ಆಗ್ಲಿಲ್ವಲ್ಲ? ಲಡ್ಡು ಲಡ್ಡು ಪಾದತಿಗೆ. ಅಯ್ಯೋ, ಯಾರಾದ್ರೂ ಇರಾನಪ್ಪ. ಅಯ್ಯೋ, ಪಾದತಿಗೆ ಲಡ್ಡು ಲಡ್ಡು. ಹರಿ ಓಂ ಲಕ್ಷ್ಮೀನಾರಾಯಣ ಸ್ವರೂಪೇಣ ಕದಳಿ ಫಲವೃಕ್ಷ ದೇವತಾಭ್ಯೋ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಹಾ, ಕಟ್ಟು ಮಗ. ಮಾಮ್, ಹೇಗಿದೆ ಫೋಟೋಸ್? ನೈಸ್. ಮಗಳೇ, ಹಾಯ್ ಡ್ಯಾಡ್. ಸಾರಿ ಡ್ಯಾಡ್, ಬೆಳಗ್ಗೆ ಮಾತು ಕೇಳಿಸ್ಕೊಳ್ಳದೆ ಹೋಗ್ಬಿಟ್ಟೆ. ಇಟ್ಸ್ ಓಕೆ ಮಗಳೇ, ನೋ ಪ್ರಾಬ್ಲಮ್. ಮತ್ತೆ
ಏನಾಯ್ತು ಇವತ್ತು ನಿನ್ನ ಪ್ರೀತಿ ವಿಷಯ ಹೇಳ್ಕೊಂಡ್ಯಾ? ಇಲ್ಲ ಡ್ಯಾಡ್, ಅಂಥ ಚಾನ್ಸ್ ನಂಗೆ ಇನ್ನೂ ಸಿಕ್ಕೇ ಇಲ್ಲ. ಹಾಗಂತ ನಾನು ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ. ಎನಿವೇಸ್ ನೆಕ್ಸ್ಟ್ ವೀಕ್ ಹೇಳೋಣ ಅನ್ಕೊಂಡಿದ್ದೀನಿ. ಪ್ರೀತಿಸಿದವ್ರನ್ನ ಕಳ್ಕೋಬಾರ್ದು ಅಂದರೆ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಹಿಂಜರಿಬಾರ್ದಮ್ಮ. ಡ್ಯಾಡ್ ಅಂದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಸೋಲ್ಬಾರ್ದು. ನನ್ನ ಮಗಳು ಪ್ರೀತಿಲಿ ಗೆಲ್ಲಬೇಕು ಅಂತಂದೆ. ನೋಡಮ್ಮ, ಸಾಧ್ಯವಾದರೆ ಈಗಲೇ, ಇವತ್ತೇ, ಇಲ್ಲಾಂದ್ರೆ ನಾಳೆ ನಿನ್ನ ಪ್ರೀತಿನ ಹೇಳ್ಕೊಂಬಿಡಮ್ಮ. ಓಕೆ ಡ್ಯಾಡ್, ನಾಳೆನೇ ನನ್ನ ಪ್ರೀತಿ ಬಗ್ಗೆ ಶವರಿಂಗ್ ಎಲ್ಲ ಹೇಳ್ಬಿಡ್ತೀನಿ. ದಟ್ಸ್ ಲೈಕ್ ಮೈ ಗರ್ಲ್. ಏಯ್, ಹೋಗಿ ಕರ್ಕೊಂಬಲ್ಲ. ಗೊಂದನ ಓಡಾಟದ್ಲು, ಓಡಂಟಾಗ್ಬಿಟ್ಲು. ನನ್ಗೆ ಗಿಮಿಕ್ ಮಾಡಿ ರೂಮ್ ಒಳಗೆ ತಳ್ಳಿ ಚಿಲ್ಕ ಆಗ್ಬಿಟ್ಟು ಓಡಾಗ್ಬಿಟ್ಲು. ಏಯ್, ಮಕ್ಕಳೇ ಉಳ್ಕೊಂಡ್ಬಿಡ್ಬೇಕು. ಈ ಮಾತು ಹೇಳಕ್ ನನ್ಗೆ ಆಗಕ್ಕಿಲ್ವಾ ನಿನ್ಗೆ? ಹೇಯ್, ಏನೋ ಮುಖ ನೋಡ್ತಾ ನಿಂತಿದ್ದೀರಾ? ಅವಳು ಎಲ್ಲೂ ದೂರ ಹೋಗಿರಕ್ಕಿಲ್ಲ. ಇದ್ರೆ ಇಲ್ಲೆಲ್ಲ ದೂರ್ತಾಳೆ. ಎಲ್ಲ ಕಡೆ ಹುಡುಕಿ ಅವ ಇವತ್ತು ಅದೇನಾದ್ರು ಆಗ್ಲಿ, ಈ ಮದುವೆ ನಡಿಲೇಬೇಕು. ನಾನು ಆ ಲಡ್ಡು ಕುದ್ದೆ ತಾಳಿ ಕಟ್ಲೇಬೇಕು. ಆಗ್ತಲ್ಲ, ನಾನು ಹೋಗಿ ಹುಡ್ಕೊಂಡ್ಬರ್ತೀನಿ. ಏಯ್ ನಡ್ರ. ಮೊದಲು ಮನೆಗೋಗಿ ಅಮ್ಮನ ಕರ್ಕೊಂಡು ಈಗಲೇ ಸಿಟಿಗೆ ಹೋಗ್ಬೇಕು. ಹೆಂಗೋ ಕಾಂಪಿಟೇಷನಾಗಿ ಗೆದ್ದಿರೋ ದುಡ್ಡಿದೆ, ಅದರಲ್ಲೊಂದು ದೊಡ್ಡ ಸ್ವೀಟ್ ಅಂಗಡಿ ತೆಗೆದು ಅಲ್ಲೇ ಜೀವನ ನಡೆಸ್ಬೋದು.